ತುಂಬ ದಿನ ಆದಮೇಲೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮೂವಿ ಬಂದಿದೆ. ಪ್ರತಿಯೊಬ್ಬರು ಒಂದು ಥಿಯೇಟ್ರ್ ಮೂವಿ ನೋಡಿ. ನೀವು ಕ್ಲೈಮ್ಯಾಕ್ಸ್ ಯಾರು ಎಕ್ಸೆಪ್ಟೇ ಮಾಡೋಕ್ಕಾಗಲ್ಲ. ಮೂವಿ ನೆಕ್ಸ್ಟ್ ಈ ಥರ ಹೋಗುತ್ತೆ ಇದಿದೆ ಅಂತ. ಕ್ಲೈಮ್ಯಾಕ್ಸ್ವರೆಗೂ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಮೂವಿ. ಪ್ರತಿಯೊಬ್ಬರು ಬಂದು ಮೂವಿ ನೋಡಿ. ಕ್ಲೈಮ್ಯಾಕ್ಸ್ವರೆಗೂ ನಿಮಗೆ ಗೊತ್ತಾಗಲ್ಲ ಡೆವಿಲ್ ಯಾರು ಕೃಷ್ಣ ಯಾರು ಅಂತ. ಆ್ಯಕ್ಚುಲಿ ಬಾಸ್ ಇದರಲ್ಲಿ ಡಬಲ್ ಶೇಡ್ ಮಾಡಿದ್ದಾರೆ. ನೀವು ಅದು ಬಂದು ಯಾವ ಥರ ಆ್ಯಕ್ಟಿಂಗ್ ಇದೆ ಏನಿದೆ ಅಂದ್ಬಿಟ್ಟು ನೀವು ಬಂದು ಪ್ರತಿಯೊಬ್ಬರು ಮೂವಿನ ಥಿಯೇಟ್ರಲ್ಲೇ ಬಂದು ನೋಡಿ. ಯಾವುದೇ ರೀತಿ ಪೈರಸಿಗಳೆಲ್ಲ ನೋಡೋಕೆ ಹೋಗ್ಬೇಡಿ. ಒಂದು ಅವರು ತುಂಬ ಒಳ್ಳೆಯವರು ಅವರೇ ಮಾಡಿದ್ದಾರೆ, ತುಂಬ ಕೆಟ್ಟದ್ದು ಅವರೇ ಮಾಡಿದ್ದಾರೆ. ಅಂದರೆ ವಿಲನ್ ಅವರೇ ಹೀರೋನ್ ಅವರೇ. ಆಲ್ರೆಡಿ ಒಂದ್ಸತಿ ಬಾಸು ಒಂದು ಇಂಟ್ರೋಲ್ ಹೇಳಿರ್ತಾರೆ, 2 ಗುಡ್ಡು ನಾವೇ 2 ಬ್ಯಾಡು ಅವರೇ, ಮಧ್ಯೆ ನಿಂತ್ಕೊಂಡು ನೋಟಾಗಿ ಆಟ ಆಡಲ್ಲ ಅಂತ. ಆ ಥರ ಮೂವಿಲಿ ತೋರಿಸಿದ್ದಾರೆ ಬಾಸ್. ಫ್ಯಾಮಿಲಿ ಆಡಿಯನ್ಸ್ ನೋಡುವಂತಾನೆ ಮೂವಿನೇ. ಮಾಸ್ ಆಡಿಯನ್ಸ್ ತುಂಬ ಇದೆ. ಬಾಸ್ ಫ್ಯಾನ್ಸ್ಗೆ ಮತ್ತು ಎಲ್ಲರೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾವುದೇ ರೀತಿ ಕಾಂಟ್ರವರ್ಸಿ ಏನಿಲ್ಲ. ಮೂವಿ ತುಂಬ ಚೆನ್ನಾಗಿದೆ ಸರ್. ಡೆವಿಲ್ 2 ಬರೋ ಸೂಚನೆ ಎಲ್ಲ ಇದೆ. ಬಾಸ್ ಹೊರಗಡೆ ಬಂದಮೇಲೆ ಡೆವಿಲ್ 2 ಪಕ್ಕ ಬರುತ್ತೆ. ರಿಲೀಸ್ ಆಗೋದ್ರೆ ಓಡುತ್ತೆ ಪಕ್ಕ 100%. ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಬೋರ್ ಆಗಲ್ಲ, ಎಲ್ಲರೂ ಚೆನ್ನಾಗಿದೆ. ಮತ್ತೆ ಲಾಸ್ಟ್ ಇರೋ ಫ್ಯಾನ್ಸ್ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತ. ಬಾಸ್ ಅಂದ್ರೇ ಕ್ರೇಜ್ ಅಲ್ವಾ ಸರ್? ಡಿ ಬಾಸ್ ಅಂದ್ರೇ ಕ್ರೇಜು. ಅದು ಆ್ಯಕ್ಚುಲಿ ರಿಯಾಲಿಟಿ ತೋರಿಸಿದ್ದಾರೆ. ಜನ ಯಾವ ಥರ ಬದಲಾಗಬೇಕು. ದುಡ್ಡು ಇಸ್ಕೊಂಡು ಓಟ್ ಹಾಕೋದಲ್ಲ. ನಮಗೆ ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ಅವರು ಅದೇ ಥರ ಎಕ್ಸೆಪ್ಟ್ ಇರ್ತಾರೆ. ನಾವು ಒಳ್ಳೆ ಮನಸ್ಸು ನೋಡಿ ಓಟ್ ಹಾಕ್ಬೇಕು ಅಂದ್ಬಿಟ್ಟು ತೋರಿಸಿದ್ದಾರೆ ಬಾಸ್ ಅದರಲ್ಲಿ. ಅದು ಗೊತ್ತಿಲ್ಲ. ಬಂದರೆ ತುಂಬ ಒಳ್ಳೆ ಸರ್. ಬಟ್ ಅದು ಅವ್ರವ್ರು ಇಷ್ಟು ಬಿಟ್ಟಿದ್ದು. ನಾವು ಬರಬೇಕಂತ ಫ್ಯಾನ್ಸ್ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಬಾಸ್ಗೆ ನಾವು ಮೂವಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕಂದರೆ ರಾಜಕೀಯ ಅಂದರೆ ಈಗ ತುಂಬ ಜನ ಬಂದು ಒಂದೊಂಥರ ಆಡ್ತಾರೆ. ಬಟ್ ನಮಗೆ ಬಾಸ್ನ ಥಿಯೇಟ್ರಲ್ಲಿ ನೋಡೋಕ್ಕೆ ಇಷ್ಟ ಸರ್. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ಈ ಮೂಮೆಂಟಲ್ಲಿ ನಮ್ಮ ಬಾಸ್ ಒಳಗಡೆ ಇರಬೇಕಾದ್ರೆ ಈ ಥರ ಸಿನಿಮಾ ಕೊಟ್ಟಿರೋದು ತುಂಬಾ ಇಷ್ಟ ಆಯಿತು. ನಮ್ಮ ಬಾಸ್ನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಅವ್ರ ದೇವರಲ್ಲಿ ಕೇಳ್ಕೊಳ್ಳೋದೇ ಒಂದು, ನಮ್ಮ ಬಾಸ್ ಬೇಗ ಆಚೆ ಬರಬೇಕು. ನಮ್ಮ ಸೆಲೆಬ್ರಿಟಿಗಳಿಗೆ ಫುಲ್ ಖುಷಿ ಕೊಡಬೇಕು ಅಷ್ಟೇ. ಜೈ ಡಿ ಬಾಸ್. ಈ ಸೆಲೆಬ್ರೇಷನ್ನು ಈ ಹೊರಗಡೆ ಅದನ್ನು ಊಟ ಹಾಕ್ಸ್ತಾರೆ. ಈ ಸೆಲೆಬ್ರೇಷನ್ನು ಒಬ್ಬ ಹೀರೋ ಇಲ್ಲದೆ ಇರಬೇಕಾದ್ರೆ ಈ ಸೆಲೆಬ್ರೇಷನ್ ಮಾಡೋದು ಬಾಸ್ ಒಬ್ಬರೇ. ಇಡೀ ಕರ್ನಾಟಕದಲ್ಲಿ ಬಾಸ್ ಒಬ್ಬರೇ ಡಿ ಬಾಸ್. ಯಾರ್ಯಾರೋ ಬಾಸು ಗೀಸು ಅಂತ ಯಾರೂ ಇಲ್ಲ. ಡಿ ಬಾಸ್ ಒಬ್ಬರೇ ಬಾಸು. ಒಳಗಡೆ ಒಬ್ಬ ನಟ ಒಳಗಡೆ ಇಟ್ಕೊಂಡು ಈ ಥರ ಇದಾಗ್ತಿದೆ ಅಂದರೆ ಅವ್ರ ಲೆವೆಲ್ ಏನು ಅಂತ ನೀವೇ ಯೋಚನೆ ಮಾಡಿ. ಈ ಥರ ಕ್ರೇಜ್ ಯಾರಿಗೂ ಬರಲ್ಲ. ಒಂದು ಸಿನಿಮಾ ಮಾಡಿದ್ವಿ 5 ಸಿನಿಮಾ. ಬಾಸ್ ಒಳಗಡೆ ಫಿಲಮಲ್ಲಿ ಹೇಳೋರು, ನೀವು ಬಂದು ಫಿಲಮ್ ನೋಡ್ರಿ, ಸ್ವಂತ ಟ್ಯಾಲೆಂಟಿಂದ ಬೆಳೆದಿರೋದು ಅಂತ ಹೇಳೋರೆ. ಅದು ಸ್ವಂತ ಟ್ಯಾಲೆಂಟ್ ಅಂದರೆ ಒಂದು ಸ್ವಂತ ಟ್ಯಾಲೆಂಟ್ ಇದ್ದರೆ ಅಲ್ಲೋಗಿ ಮುಟ್ಟಬೇಕು. ಯಾರು ನಾವು ಬೈ ಮಾಡೋಕ್ಕಾಗಲ್ಲ ಅಲ್ವಾ ಫ್ಯಾನ್ಸ್ನ. ಇವರೆಲ್ಲರಿಗೂ ಮುಟ್ಟಿರೋದು. ಇವರೆಲ್ಲರೂ 6 ಗಂಟೆಗೆ ಇವತ್ತು ಗುರುವಾರ ಬೇರೆ ವರ್ಕಿಂಗ್ ಡೇ, ಇವತ್ತು ರಜಾ ಹಾಕ್ಬಿಟ್ಟು ಬಂದವರು. ಅದು ನಮ್ಮ ಬಾಸ್. ಎಲ್ಲ ರೀತಿ ಆಡಿಯನ್ಸ್ ಇರ್ತಾರೆ. ಆಫ್ಟರು ರಾಬರ್ಟ್ ಕಾಟರ್ ಆದಮೇಲೆ ನಮ್ಮ ಬಾಸ್ನ ಕರೆಕ್ಟಾಗಿ ಡೇಟ್ ಯೂಸ್ ಮಾಡಿದ್ರೆ ಪ್ರಕಾಶ್ ವೀರು. ಯಾಕಂದರೆ ಅವ್ರು ಇರೋ ಟ್ಯಾಲೆಂಟ್ಗೆ ಸಕ್ಕತ್ತಾಗಿ ಮಾಡ್ತಾರೆ. ಇವತ್ತು ನೋಡ್ಬಿಟ್ಟು ಸಖತ್ ಖುಷಿ ಆಯಿತು. 6 ಗಂಟೆಯಿಂದ ಇಲ್ಲೇ ಬಂದಿದ್ದೀವಿ ನಾವು. ಬಂದರೆ ಡೆವಿಲೇ ಗೊತ್ತಲ್ಲ ಬಾಸ್. ನೀವು ನಿಮ್ಮ ಬ್ಯಾರಕಲ್ ಟಿ ವಿ ಹಾಕಿದ್ದಾರೆ ಅಂತ ಗೊತ್ತು. ನೀವು ಏನಾದರೂ ನಮ್ಮ ವಿಷಯ ನೋಡ್ತಾ ಇದ್ದರೆ ಎಲ್ಲ ಸೆಲೆಬ್ರಿಟಿಗಳ ಪರವಾಗೂ ನಾವೇ ಹೇಳ್ತೀವಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪ್ರತಿ ಸಲ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಆದಷ್ಟು ಬೇಗ ಬನ್ನಿ. ನಿಮ್ಮನ್ನ ಇಲ್ಲಿವರೆಗೂ ಇಲ್ಲಿ ಮೆರೆಸ್ತಾ ಇದ್ವಿ, ಇವಾಗ ಇಲ್ಲಿ ಕೂತ್ಕೊಂಡು ಮೆರೆಸ್ತೀವಿ ಬಾಸ್. ಲವ್ ಯು ಬಾಸ್, ಮಿಸ್ ಯು. ಪ್ರೀತಿಯ ಡಿ ಬಾಸ್ ಫ್ಯಾನ್ಸ್ಗಳಲ್ಲಿ ಒಂದು ವಿನಂತಿ. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ಗೂ ಪ್ರತಿಯೊಂದಿಗೆ ಎಲ್ಲದಕ್ಕೂ ಇಂಟ್ರೂ ಕೊಡಿ. ಬಟ್ ಯಾವುದೇ ರೀತಿ ಕಾಂಟ್ರವರ್ಸಿ ಆಗತ್ತಾರೆ ಯಾರು ಸ್ಟೇಟ್ಮೆಂಟ್ ಕೊಡೋಕೋಬೇಡಿ. ನಾವು ಬಾಸ್ ಮೇಲೆ ಎಷ್ಟು ಅಭಿಮಾನ ಇಟ್ಟಿವಿ ಅನ್ನೋದ ನಾವು ಮೂವಿ ಕೆಲಸದಲ್ಲಿ ತೋರಿಸೋಣ ಅಂತ ಹೇಳ್ತಾ ಎಲ್ಲ ಡಿ ಬಾಸ್ ಜೈ ಡಿ ಬಾಸ್. ಲಾಸ್ಟ್ ಅಂದರೆ ಬಿಡ್ತೀನಿ. 2 ವರ್ಷ ಆದಮೇಲೆ ಇವತ್ತೇ ಇಷ್ಟು ಖುಷಿ ಆಗಿದ್ದು. ಇಷ್ಟು ವರ್ಷ ಕಾಯ್ತೀವಿ ಡೆವಿಲ್ಗೋಸ್ಕರ. ಇವತ್ತು ಬತ್ತು ಖುಷಿ ಆಗುತ್ತೆ ಅಷ್ಟೇ, ಇನ್ನೇನು ಬೇಡ. ಇದೇ ನೆಮ್ಮದಿಯಾಗಿರ್ಬೇಕು.